ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮೂತ್ರಾಶ್ಮರಿ. ಅಶ್ಮರಿ ಮೂತ್ರ ಅಂದರೆ ಗೊತ್ತಿದೆ ನಿಮಗೆ, ಯೂರಿನ್. ಅಶ್ಮರಿ ಅಂತಂದರೆ ಸಂಸ್ಕೃತದಲ್ಲಿ ಸ್ಟೋನ್ ಅಂತ ಹೇಳ್ತಾರೆ. ಮೂತ್ರವಾಹ ಸಂಸ್ಥಾನದಲ್ಲಿ ಆಗುವಂತಹ ಸ್ಟೋನ್ಗಳ ವಿಚಾರವಾಗಿ ನಾನು ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೇನೆ ವೀಕ್ಷಕರೇ. ಮೂತ್ರವಾಹ ಸಂಸ್ಥಾನದಲ್ಲಿ ಅಂತಂದರೆ, ಮೂತ್ರವಾಹ ಸಂಸ್ಥಾನ ಅಂದರೆ ಇದು ಎಲ್ಲದನ್ನು ಕವರ್ ಮಾಡ್ತದೆ. ಅಂದರೆ ಮೂತ್ರ ಬ್ಲ್ಯಾಡರ್ ಆಗಿರ್ಬೋದು, ಅಂದರೆ ಕಿಡ್ನಿ ಆಗಿರಬಹುದು, ಅಥವಾ ಮೂತ್ರ ಹೊರಬರುವಂತಹ ಜಾಗ ಆಗಿರ್ಬೋದು. ಆ ಒಂದು ಮೂತ್ರವಾಹ ಸಂಸ್ಥಾನ ಕಂಪ್ಲೀಟಾಗಿ ಯೂರಿನರಿ ಟ್ರ್ಯಾಕ್ಟ್ ಎಲ್ಲಿ ಬೇಕಾದ್ರೂ ಸ್ಟೋನ್ ಆಗಿರ್ಬೋದು. ಇದಕ್ಕೆ ಕಾರಣ ಏನು, ಲಕ್ಷಣ ಏನು, ಮನೆ ಮದ್ದೇನಾರು ಇದೆಯಾ, ಅಥವಾ ಚಿಕಿತ್ಸೆ ಇದೆಯಾ, ಅಥವಾ ಆಪರೇಷನ್ನೇ ಪರಿಹಾರನ ಅನ್ನೋ ವಿಚಾರವಾಗಿ ಕೂಲಂಕುಷವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಮುಖ್ಯ ಕಾರಣ ವೇಗ ಅವರೋಧ. ವೇಗ ಅವರೋಧ ಅಂದರೆ ಏನು? ಮೂತ್ರವನ್ನು ತಡೆದು ಹಿಡ್ಕೊಳ್ಳುವಂತಹ ಲಕ್ಷಣ ಇರ್ತದೆ. ಗಂಟೆಗಟ್ಟಲೆ 2 ತಾಸು 3 ತಾಸು 4 ತಾಸು ಹೋಲ್ಡ್ ಮಾಡಿರ್ತಾರೆ ಮೂತ್ರವನ್ನು. ಮೂತ್ರದ ಅರ್ಜು ವೇಗ ಬಂದ ತಕ್ಷಣ ಹೋಗಿ ಅದನ್ನು ವಿಸರ್ಜನೆ ಮಾಡಲ್ಲ ಭಾಳಷ್ಟು ಜನರು. ಈ ಥರದ ಅಭ್ಯಾಸ ಕೆಲವರಿಗೆ ಇರ್ತದೆ. ಈ ಥರದ ಅಭ್ಯಾಸ ಇರುವಂತಹವರಿಗೆ ಈ ಮೂತ್ರಾಶ್ಮರಿ ಅಥವಾ ಕಿಡ್ನಿ ಸ್ಟೋನ್ ಆಗುವಂತಹ ಸಾಧ್ಯತೆ ಹೆಚ್ಚು. ನಂತರ ಯಾರು ಈ ಹಾರ್ಡ್ ವಾಟರನ್ನು ಅಂದರೆ ಗಡುಸು ಇರುವಂತಹ ನೀರನ್ನು, ಕೆಲವು ಬೋರ್ಗಳಲ್ಲಿ ಭಾಳ ಗಡುಸಿರ್ತದೆ ನೋಡಿರ್ತೀರಿ ನೀವು, ಆ ನೀರನ್ನು ಪಾತ್ರೆಯಲ್ಲಿ ಹಾಕಿಟ್ರೆ ಬೆಳಗ್ಗೆ ಎದ್ದು ನೋಡಿದರೆ ಅದರ ಕಂಠದಲ್ಲಿ, ಅದರ ಸೈಡ್ ಭಾಗದಲ್ಲೆಲ್ಲ ಒಂಥರ ಕಟ್ಕೊಂಡಿರುತ್ತೆ. ಆ ಥರದ ಹಾರ್ಡ್ ವಾಟರ್, ಗಡಿಸುತನವನ್ನು ಇರುವಂತಹ ನೀರನ್ನು ಯಥೇಚ್ಛವಾಗಿ ಬಹಳ ವರ್ಷಗಳ ಕಾಲ ಉಪಯೋಗ ಮಾಡ್ತಾರೆ. ಅಂತಹವರಿಗೂ ಕೂಡ ಆಗುವಂತಹ ಸಾಧ್ಯತೆ. ಮತ್ತು ಅನಾವಶ್ಯಕವಾಗಿ ಕ್ಯಾಲ್ಸಿಯಂ ಮಾತ್ರೆಗಳನ್ನು ನುಂಗದು. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದರೆ ಕ್ಯಾಲ್ಸಿಯಂ ಮಾತ್ರೆಯನ್ನು ವೈದ್ಯರ ಸಲಹೆ ಮೇರೆಗೆ ತಗೋಬೇಕು, ಅದು ಸಹಜ. ಆದರೆ ಕೆಲವರು ಸುಮ್ಮನೆ ತಗೊಳ್ತಾರೆ ಕ್ಯಾಲ್ಸಿಯಂ ಮಾತ್ರೆ, ಸುಮ್ಮನೆ ತಗೊಳ್ತಾರೆ ಐರನ್ ಮಾತ್ರೆ, ಸುಮ್ಮನೆ ತಗೊಳ್ತಾರೆ ಪ್ರೋಟೀನ್ ಮಾತ್ರೆ. ಕ್ಯಾಲ್ಸಿಯಂ ಕಮ್ಮಿ ಆಗಿ ಹೆಂಗೆ ಕಾಯಿಲೆಗಳು ಬರ್ತಾವೋ, ಕ್ಯಾಲ್ಸಿಯಂ ಜಾಸ್ತಿ ಆದ್ರೂ ಕೆಲವು ಕಾಯಿಲೆಗಳು ಬರ್ತದೆ. ಪ್ರೋಟೀನ್ ಜಾಸ್ತಿ ಆದ್ರೂ ಕಾಯಿಲೆ ಬರ್ತದೆ, ಕಮ್ಮಿ ಆದ್ರೂ ಕಾಯಿಲೆ ಬರ್ತದೆ. ಅದಕ್ಕೆ ಹೈಪೋಪ್ರೋಟೀನಿಮಿಯಾ ಅಂತ ಹೇಳ್ತಾರೆ. ಪ್ರೋಟೀನ್ ಕಮ್ಮಿ ಆದರೆ, ಒಂದು ವೇಳೆ ಪ್ರೋಟೀನ್ ಮಾತ್ರೆಗಳು ನುಂಗಿ ದೇಹದಲ್ಲಿ ಜಾಸ್ತಿ ಆದರೆ ಹೈಪರ್ ಪ್ರೋಟೀನಿಮಿಯಾ ಅಂತ ಹೇಳ್ತಾರೆ. ಈ ಥರ ಯಾವುದೇ ಸತ್ವಗಳಾಗಿರ್ಬೋದು, ಯಾವುದೇ ಧಾತುಗಳಾಗಿರ್ಬೋದು, ಯಾವುದೇ ಮಲಗಳಾಗಿರ್ಬೋದು, ದೋಷಗಳಾಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಸಮ ಪ್ರಮಾಣದಲ್ಲಿರಬೇಕು ವೀಕ್ಷಕರೇ. ಯಾವುದು ಕಡಿಮೆನೂ ಆಗಬಾರದು, ಸಮ ಪ್ರಮಾಣಕ್ಕಿಂತ ಜಾಸ್ತಿನೂ ಆಗಬಾರದು. ಸೊ ಕ್ಯಾಲ್ಸಿಯಂ ಸಮ ಪ್ರಮಾಣಕ್ಕಿಂತ ಜಾಸ್ತಿ ಆಯಿತು, ಕಿಡ್ನಿ ಸ್ಟೋನ್ ಆಗುವಂತಹ ಹಾಗೇ ಆಗುತ್ತೆ ಅಂತ ಎಲ್ಲೂ ಕೂಡ ಒಂದು ರೂಲ್ ಇರಲ್ಲ. ಆಗುವಂತಹ ಸಾಧ್ಯತೆ ಜಾಸ್ತಿ. ಕ್ಯಾಲ್ಸಿಯಂ ಮಾತ್ರನೇ ಅಲ್ಲ, ಕ್ಯಾಲ್ಸಿಯಂ ರಿಚ್ ಫುಡ್ಡನ್ನು ಜಾಸ್ತಿ ತಿನ್ನೋದು ಕೆಲವು, ಭಾರಿ ಸ್ಟ್ರಾಂಗ್ ಆಗಬೇಕು ಅಂತ, ಅದು ಕೂಡ ಕಾರಣಗಳನ್ನು ತಿಳ್ಕೊಂಡಿದ್ದೀರಿ. ಲಕ್ಷಣಗಳಿಗೇನು? ಮೂತ್ರವನ್ನು ವಿಸರ್ಜನೆ ಮಾಡುವಾಗ ಅಡೆತಡೆ, ಆ ಭಾಗದಲ್ಲಿ ನೋವು, ಬೆನ್ನಿನ ಹಿಂಭಾಗದಲ್ಲಿ, ಸೊಂಟದ ಭಾಗದಲ್ಲಿ ಅಕ್ಕಪಕ್ಕದಲ್ಲಿ ನೋವಾಗೋಂಥದ್ದು, ಮೂತ್ರ ಮಾಡುವಾಗ ಉರಿ ಆಗೋಂಥದ್ದು, ಕೆಲವೊಂದು ಟೈಮು ಮೂತ್ರದ ಜೊತೆಗೆ ಕೀವು ಬರೋಂಥದ್ದು, ಮೂತ್ರ ಜೊತೆಗೆ ರಕ್ತ ಬರುವಂತಹದ್ದು, ಇದೆಲ್ಲದೂ ಕೂಡ ಮೂತ್ರ ಅಶ್ಮರಿಯ ಲಕ್ಷಣಗಳು. ತಕ್ಷಣ ನೀವು ಎಚ್ಚೆತ್ಕೊಂಡು ಡಾಕ್ಟರ್ ಹತ್ರ ಹೋಗಬೇಕು. ಮೂತ್ರಾಶ್ಮರಿ ಆಗ್ಬಿಟ್ಟಿದೆ, ಡಯಾಗ್ನೋಸ್ ಆಗ್ಬಿಟ್ಟಿದೆ, ಕಿಡ್ನಿ ಸ್ಟೋನ್ ಇದೆ ಅಂತ ಡಾಕ್ಟರ್ ಹೇಳ್ಬಿಟ್ರು. ಸರ್, ನಮಗೆ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ, ಆಪರೇಷನ್ ಮಾಡಿಸ್ಕೊಳ್ಳೋಕ್ಕೆ ನಾವು ಆರ್ಥಿಕವಾಗಿ ಆ ಒಂದು ಮಟ್ಟದಲ್ಲಿ ಇಲ್ಲ, ಮನೆಮದ್ದು ಹೇಳ್ರಿ. ಖಂಡಿತವಾಗೂ ಇದಕ್ಕೆ ಮನೆಮದ್ದನ್ನು ಹೇಳೋಣ. ಮೂತ್ರಳ ದ್ರವ್ಯಗಳನ್ನು ಉಪಯೋಗ ಮಾಡಬೇಕು. ಮೂತ್ರಳ ದ್ರವ್ಯಗಳು ಅಂತಂದರೆ ಮೂತ್ರವನ್ನು ಫೋರ್ಸ್ಫುಲ್ ಆಗಿ ಜಾಸ್ತಿ ಉತ್ಪತ್ತಿ ಮಾಡುವಂತಹ ಔಷಧಿಗಳನ್ನು ಅಥವಾ ಆಹಾರಗಳನ್ನು ಉಪಯೋಗ ಮಾಡಬೇಕು. ಮೂತ್ರಳ ದ್ರವ್ಯಗಳು ಯಾವ್ಯಾವು? ಬೆಸ್ಟ್ ಅಂದರೆ ಗೋಕ್ಷೂರ ಅಂತ ಹೇಳ್ತಾರೆ, ಅಂದರೆ ನೆಗ್ಗಿನ ಮುಳ್ಳು ಅಂತ ಹೇಳ್ತಾರೆ. ಗಂಧೆಯ ಉಂಡಿಗೆ ಹೋಗ್ಬಿಟ್ಟು ಆ ಗೋಕ್ಷೂರವನ್ನು ತಂದು ಅದನ್ನು ಪುಡಿ ಮಾಡಿ ನೆರಳಿನಲ್ಲಿ ಒಣಗಿಸಿ, ಆ ಪುಡಿಯನ್ನು ಎಷ್ಟೆಷ್ಟು, 1 2 ಅಥವಾ 3 ಚಿಟಿಕೆ ಎಳೆನೀರಿನ ಜೊತೆಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಊಟ ತಿಂಡಿಗಿಂತ ಮುಂಚೆ 21 ಡೇಸ್ ತಗೊಳ್ತಾ ಬನ್ನಿ. ಇದನ್ನು ತಗೊಳ್ತಾ ಬಂದಲ್ಲಿ ಮೂತ್ರದ ಫೋರ್ಸ್ ಜಾಸ್ತಿ ಆಗ್ತದೆ, ಮೂತ್ರ ವಿಸರ್ಜನೆ ಸರಾಗವಾಗಿ ಆಗ್ತದೆ,
ಯಾವಾಗ ಮೂತ್ರ ವಿಸರ್ಜನೆ ಸರಾಗವಾಗ್ತದೆ ಆವಾಗ ಕಿಡ್ನಿ ಸ್ಟೋನ್ ಏನಾದ್ರೂ ಕಡಿಮೆ ಪ್ರಮಾಣದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಏನಾರ ಇತ್ತು ಅಂತಂದರೆ ಮೂತ್ರದ ಜೊತೆ ಹೊರಗಡೆ ಬರುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ದುಡ್ಡು ಉಳಿತು, ಆಪ್ರೇಷನ್ ತಪ್ಪಿತು. ಗೊತ್ತಾಯ್ತಲ್ಲ? ಇದನ್ನೂ ಮಾಡಲಿಕ್ಕಾಗಿಲ್ಲ. ಆ ಥರ ಗೋಕ್ಷುರ ಸಿಗಲ್ಲ ಸರ್ ನಮ್ಮ ಪ್ರಾಂತ್ಯದಲ್ಲಿ, ಆ ಥರದ್ದು ಎಲ್ಲೂ ಅಂಗಡಿಗಳಿಲ್ಲ, ಆಯುರ್ವೇದಿಕ್ ಶಾಪ್ಗಳಿಲ್ಲ. ಅಂಥವರಿಗೆ ಬಾಳೆಹಣ್ಣಿನ ಗಿಡ ಇರ್ತದೆ, ಬಾಳೆ ದಿಂಡು, ಕದಲಿ ಕಾಂಡ ಸ್ವರಸ ಅಂತ ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕದಲಿ ಫಲ ಅಂತಂದರೆ ಬಾಳೆಹಣ್ಣು, ಕದಲಿ ಕಾಂಡ ಅಂತಂದರೆ ಅದರ ಸ್ಟೆಮ್ಮು, ಅದರ ಒಂದು ಸ್ವರಸ. ಕದಲಿ ಬಾಳೆಹಣ್ಣನ್ನು ತಿಂತೀರಿ, ಕಿತ್ಕೊಳ್ತೀರಿ, ತಿಂತೀರಿ, ಆಮೇಲೆ ಅದು ಮರ ಕಡ್ದಾಕ್ತಿರ್ತಾನೆ, ಅದು ವೇಸ್ಟ್ ತಾನೆ. ಆ ವೇಸ್ಟ್ ಆಗಿ ನೋಡಿ, ನಮ್ಮವೆಲ್ಲವೂ ಮನೆಮದ್ದುಗಳು ಕಸದಿಂದ ರಸ ಮಾಡುವಂತಹದ್ದು. ಯಾವುದಕ್ಕೂ ನೀವು ಖರ್ಚು ಮಾಡ್ಕೋಬಾರ್ದು, ಯಾವುದಕ್ಕೂ ನೀವು ಪ್ರಕೃತಿಗೆ ಹಾನಿಕರ ಮಾಡಬಾರ್ದು, ಗಿಡ ಮರಗಳನ್ನ ಕಡಿಬಾರ್ದು. ಅದನ್ನೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಹೇಳ್ತೀವಿ ನಾವು. ಸೊ ಬಾಳೆಹಣ್ಣನ್ನು ಕಿತ್ಕೊಂತೀವಿ, ತಿಂದ್ರಿ, ಕೊನೆಗೆ ಮರವನ್ನು ಕಡಿದು ತಿಪ್ಪಿಗೆ ಹಾಕ್ತಿರಲ್ಲ, ಅಂಥದನ್ನು ತಗೊಂಬನ್ನಿ. ಅದರ ಕಾಂಡವನ್ನು ಕಟ್ ಮಾಡಿ, ಕಾಂಡವನ್ನು ಕಟ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಸಿಪ್ಪೆ ಸುರಿತಾ ಹೋಗ್ರಿ. ಅದ್ರ ಒಳಗಡೆ ಒಂದು ಟ್ಯೂಬ್ಲೈಟ್ ಸ್ಟ್ರಕ್ಚರ್ ಇರ್ತದೆ, ಒಂದು ಟ್ಯೂಬ್ಲೈಟ್ ಥರ ಒಂದು ಟ್ಯೂಬ್ ಬರ್ತದೆ, ಬೆಳ್ಳಗಿರ್ತದೆ. ಅದನ್ನು ಮನೆಗೆ ತೊಗೊಂಬನ್ನಿ, ತಂದು ಕಟ್ ಮಾಡಿ ಸಣ್ಣ ಪೀಸ್ ಮಾಡಿ, ಅದ್ರ ನಾರು ಇರ್ತದೆ ಅದರಲ್ಲಿ. ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿರಿ, ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಹಾಕಿರಿ, ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿರಿ, ಫ್ಲೇವರ್ಗೆ ಮಿಕ್ಸಿ ಮಾಡಿ ಜ್ಯೂಸ್ ಮಾಡಿ. ಇದಕ್ಕೆ ಕದಲಿ ಕಾಂಡ ಸ್ವರಸ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಏನೇನೋ ಹೇಳ್ಬಿಟ್ಟು ನಿಮ್ಗೆ ಎದುರಿಸಲ್ಲ ನಾನು. ಇದು ಸಂಸ್ಕೃತ ವರ್ಡ್ ಕದಲಿ ಕಾಂಡ ಸ್ವರಸ ಅಂತ. ಅದನ್ನು ಕನ್ನಡದಲ್ಲಿ ಹೆಂಗೆ ಮಾಡ್ಕೋಬೇಕು ಅಂತ ನಿಮಗೆ ಸಾವಿಸ್ತಾರವಾಗಿ ಹೇಳಿದ್ದೇನೆ. ಈ ಥರದ ಸ್ವರಸವನ್ನು, ಈ ಥರದ ಜ್ಯೂಸನ್ನು ಬೆಳಗ್ಗೆ 1 ಲೋಟ, ಸಾಯಂಕಾಲ 1 ಲೋಟ 21 ಡೇಸ್ ಮಾಡಿ. ಸೂಕ್ಷ್ಮ ರೂಪದಲ್ಲಿರುವಂತಹ ಸಣ್ಣ ಆಶ್ಮರಿಗಳು, ಸಣ್ಣ ಸ್ಟೋನ್ಗಳು ಕಿತ್ಕೊಂಡು ಹೊರಗೆ ಬರ್ತವೆ ಮೂತ್ರದ ಜೊತೆಗೆ. ಇದ್ರ ಜೊತೆಗೆ ನೀರನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳಿ. ಲಿಕ್ವಿಡ್ ಡಯಟನ್ನು, ಎಳೆನೀರು, ಮಜ್ಜಿಗೆ, ಈ ಥರದ ಆಹಾರಗಳನ್ನು ಜಾಸ್ತಿ ಉಪಯೋಗ ಮಾಡಿ. ಜೊತೆಗೆ ನಾನು ಮುಂಚೆನೇ ಹೇಳಿದ್ನಲ್ಲ, ವೇಗಾವರೋಧವನ್ನು ತಡೆಗಟ್ಟಿ ಮೂತ್ರವನ್ನು ಕಂಟ್ರೋಲ್ ಮಾಡೋದು, ಭಾಳ ಹೊತ್ತಿನವರೆಗೂ ಕಂಟ್ರೋಲ್ ಮಾಡೋದನ್ನ ಅವಾಯ್ಡ್ ಮಾಡಿರಿ. ಜೊತೆಗೆ ಶೀತವೀರ್ಯ ದ್ರವ್ಯಗಳನ್ನು, ಉಷ್ಣಾಂಶತೆಯನ್ನು ದೇಹಕ್ಕೆ ಕೊಡುವಂತಹ ಆಹಾರಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿರಿ. ಯಾವ್ಯಾವು? ಖಾರ, ಮಸಾಲೆ, ಉಪ್ಪು, ಹುಳಿ, ನಾನ್ ವೆಜ್, ಹಾರ್ಡ್ ವಾಟರ್ ತಗೊಳ್ತಿದ್ರೆ ಹಾರ್ಡ್ ವಾಟರ್ ಮತ್ತು ಬಿಡಿ ಸಾಫ್ಟ್ ವಾಟರ್ನ ಉಪಯೋಗ ಮಾಡಿ ಕುಡಿಲಿಕ್ಕೆ, ಈ ಥರದ ಆಹಾರ. ಆಮೇಲೆ ಆಲ್ಕೋಹಾಲ್, ಮದ್ಯಪಾನ ಕೂಡ ಇದಕ್ಕೆ ಮೂತ್ರಾಶ್ಮರಿಗೆ ಮುಖ್ಯ ಕಾರಣ ಆಗ್ತದೆ. ಮದ್ಯಪಾನವನ್ನು ತ್ಯಾಗ ಮಾಡಿ. ಸಿಗರೆಟ್ ಸ್ಮೋಕಿಂಗ್ ಪಿತ್ತವನ್ನು ವೃದ್ಧಿ ಮಾಡ್ತದೆ, ದೇಹದಲ್ಲಿ ಉಷ್ಣಾಂಶತೆಯನ್ನು ಜಾಸ್ತಿ ಮಾಡ್ತದೆ, ಅದನ್ನು ಅವಾಯ್ಡ್ ಮಾಡಿರಿ. ಸ್ಟಾರು, ಗುಟ್ಕಾ, ಅತ್ತೆ ಇತ್ಯಾದಿ ಏನೇನೋ ಹಾಕ್ಕೊಳ್ತಿರಲ್ಲ, ಅವನ್ನ ಅವಾಯ್ಡ್ ಮಾಡಿರಿ. ಈ ದುಶ್ಚಟಗಳಿಂದ ಹೊರಗೆ ಬರ್ರಿ, ಈ ಕಿಡ್ನಿ ಸ್ಟೋನಿಂದ ಮುಕ್ತಿಯನ್ನು ಹೊಂದಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. 2 ಮನೆಮದ್ದುಗಳನ್ನು ಹೇಳಿದ್ದೇನೆ. ಯಾವುದು? ಗೋಕ್ಷುರದ ಚೂರ್ಣವನ್ನು ತಗೊಳ್ಳೋದು ಒಂದು, ಇನ್ನೊಂದು ಕದಲಿ ಕಾಂಡ ಸ್ವರಸವನ್ನು ತಗೊಳ್ಳೋದು. ಈ 2 ಮನೆಮದ್ದುಗಳನ್ನು ಮಾಡ್ಕೊಳ್ಳೋದು. ಇದರಿಂದ ಅನುಕೂಲ ಆಯ್ತು, ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ, ಭಾಳ ಸಂತೋಷ. ಇದನ್ನು ಮುಂದುವರ್ಸೋದು. ಒಂದು ವೇಳೆ ಇದರಿಂದ ನಿಮಗೆ ಪ್ರಯೋಜನ ಆಗಲಿಲ್ವಾ, ಖಂಡಿತವಾಗೂ ನೀವು ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಲೇಬೇಕಾಗ್ತದೆ. ಅವರು ನಿಮಗೆ ಚೆಕ್ ಮಾಡಿಬಿಟ್ಟು ಯಾವ ರೀತಿಯ ಔಷಧಿಯನ್ನು ಕೊಡಬೇಕು, ಯಾವ ರೀತಿಯ ಕಲ್ಪಗಳನ್ನು ಕೊಡಬೇಕು, ಲೇಹ್ಯನೋ, ಕಷಾಯನೋ, ವಟಿನೋ, ಚೂರ್ಣನೋ ಅನ್ನೋದನ್ನು, ಮತ್ತು ಯಾವ ಪ್ರಮಾಣದಲ್ಲಿ, ಯಾವ ಕಾಲದಲ್ಲಿ, ಯಾವ ಅನುಪಾನದ ಜೊತೆಗೆ ಅನ್ನೋದನ್ನು ಅವರು ಸುಸ್ಪಷ್ಟವಾಗಿ ನಿಮಗೆ ತಿಳಿಸಿ ಹೇಳ್ತಾರೆ. ಅದ್ರ ಪ್ರಕಾರ ಮಾಡ್ಕೊಳ್ಳಿ. ಮೂತ್ರಾಶ್ಮರಿ ಅಥವಾ ಕಿಡ್ನಿ ಸ್ಟೋನಿನ ಕಾಯಿಲೆಯಿಂದ ಮುಕ್ತಿ ಹೊಂದಿ. ಈ ವಿಷಯವನ್ನು ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಇದರ ಬಗ್ಗೆ ಜ್ಞಾನ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಜೊತೆಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು ವೀಕ್ಷಕರೇ.